ಎಲ್ರೂ ಹೂವನ್ನ ಅಳಿತಾರೆ, ಆದ್ರೆ ಇಲ್ಲಿ ಹೂವನೇ ಎಲ್ರು ಆಳ್ತಾ ಅಳಿತಾ ತೂಗುತ್ತಾ ಓಡಾಡ್ತಿದ್ದಾಳೆ. ಯಾವ ನೋವು ಹೊಡೆಯೋ ಹಾಗೆ ಮಾಡಿದ್ದು, ಕುಡಿಯೋ ಹಾಗೆ ಮಾಡಿದ್ದು, ಅದಕ್ಕೆ ಬಲವಾಗಿ ಒಂದ್ ಕಾರಣ ಅಂತೂ ಇದ್ದೇ ಇರುತ್ತೆ. ಇವ್ರ ಜೀವನದಲ್ಲಿ ಏನೋ ಒಂದ್ ದೊಡ್ಡ ಸಮಸ್ಯೆ ಆಗಿದೆ. ಸತ್ಯನ ಹೊರ ತಂದೆ ತರ್ತೀನಿ. ಸರಿಲಿಕ್ಕೆ ಮಲ್ಕೊಳ್ಳೋಣ. ಗುಡ್ ನೈಟ್. ಅಲ್ವೋ, ನೀವಿಬ್ರು ಗಂಡ ಹೆಂಡತಿ ಯಾಕೆ ಹೊರಗಡೆ ಮಲಿಕೋಬೇಕು? ರೂಮ್ಗಳು ಕೊರತೆ ಇದೆ ಮನೇಲಿ. ನೀನೇನಾದ್ರು ದೊಡ್ಡದಾಗಿ ಮನೆ ಕಟ್ಟಿಸ್ಬೇಕು ಅಂದ್ರೆ ನಾನು 1 ಎಕರೆ ಹೊಲನ ಮಾರ್ಬಿಡ್ತೀನಿ. ನಾನು ನನ್ನ ಪೆನ್ಷನ್ ಹಣದ ಮೇಲೆ ಸಾಲ ತಗೋತೀನಿ. ಯಾರು ಸಾಲ ಮಾಡೋದು ಬೇಡ, ಹೊಲ ಮಾರೋದು ಬೇಡ. ಪೆಂಗಿಯ ಕೊಡ್ಬಿಡೋ ದುಡ್ಡನ್ನ. ಯಾವ ದುಡ್ಡು? ನಮ್ಮಪ್ಪನ 27 ಲಕ್ಷ ಬಂದಿದೆಯಲ್ಲ, ಕೊಟ್ಬಿಡು. ಅಯ್ಯೋ ಯವ್ವಲೇ, ಏನೇ ನೀನು ಹಾಸ್ಬಿಟ್ಟಿಯ ಇಲ್ಲಿ? ಇವತ್ತು AC ಹಾಕೊಂಡು ಒಳಗಡೆ ತಣ್ಣೀಯಾಗಿ ಮಲ್ಕೊಳ್ಳೋಣ ಬಾರೇ. ಪೆಂಗ್ಯ, ಪೌಡ್ರ ಬರ್ರಪ್ಪ ಹೊರಗಡೆ, ಹೊರಗೆ ಬಂದು ಬಿದ್ಕೊಳ್ಳಿ ಬನ್ನಿ. ಏನ್ರೆ ಯಾಕೆ ಹಿಂಗೆ ಕಿರ್ಚಾಡ್ತಾ ಇದೀರಿ? ನೆಮ್ಮದಿ ನಿದ್ದೆ ಮಾಡ್ತಿದ್ರೆ ಡೋರ್ ನ ಬಡ್ದು ಇಕ್ಸ್ತಾನೆ. ನಿನ್ ರೂಮಲ್ಲಿ ನೀನ್ ಯಾಕೋ ಹೋಗಿ ಮಲಿಕೊಂಡೆ? ಹಂಗ ಆಚೆ ಮಲ್ಕೊಂಡ್ರೆ ಶಕೆ ಆಗತ್ತೆ ಅಜ್ಜಿ. ನಮ್ಮಮ್ಮಂಗೆ ಹೇಳ, ಈಗ್ಲೇ ಒಂದ್ AC ಕಳ್ಸ್ಕೊಟ್ಬಿಡ್ತಾರೆ ಇಲ್ಲಿಗೆ. ಶೋರೂಮ್ ಓಪನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀಯನ? ಓನಪ್ಪ, ಆದ್ರೆ ಓಪನ್ ಮನೆಗೆ ಸರಿಯಾದ ವ್ಯಕ್ತಿರೇ ಸಿಗ್ತಾ ಇಲ್ಲ. ಯಾರ ಕೈಯಲ್ಲಿ ರಿಬ್ಬನ್ ಕಟ್ ಮಾಡಿಸ್ಬೇಕು ಅನ್ಕೊಂಡಿದೀರಾ? ಒಂದು 3 ಜನ ಆರ್ಟಿಸ್ಟ್ ಜೊತೆ ಮಾತಾಡಿದ್ದೀನಿ ಆಲ್ರೆಡಿ. ಎಷ್ಟು ಕೊಡ್ಬೇಕಾಗತ್ತ? ಅವ್ರಿಗೆಲ್ಲ 1 ಲಕ್ಷನೋ 2 ಲಕ್ಷನೋ ಕೊಟ್ರೆ ಸಾಕು. ಆಂಟಿ, 1.5 lakh. ನೀ ನನ್ಗೆ ಎಲ್ರ ಮುಂದೆ ಅವಮಾನ ಆಗೋ ರೀತಿ ಯಾಕೆ ಮಾತಾಡ್ದೆ ನೀನು? ಇನ್ನೊಂದು ಸಲ ನೀನೇನಾರು ಮೀನು ತೊಂದರೆ ಕೊಟ್ರೆ ನಿನ್ನ ಹಾಕ್ಬಿಡ್ತೀನಿ. ನೀವೆಲ್ಲ ವರ್ಕ್ ಮಾಡಿದ್ದು ಸಾಕು. ಸಾಕು, ಶಾಪ್ ಬೇಗ ಕ್ಲೋಸ್ ಮಾಡ್ತಾ ಇದ್ದೀರಾ? ನಾಳೆ ಬರ್ಬೇಕಾ? ನಾಳೆ ಮಾತ್ರ ಅಲ್ಲ, ಇನ್ ಮುಂದೆ ನೀವು ಇಲ್ಲಿಗೆ ಬರೋಷ್ಟೇ ಇಲ್ಲ. ರೋಹಿಣಿ, ಮನೋಜ್ ರೆಡಿ ಆಗ್ತಿದಾನಾ? ಇಲ್ಲ ಅತ್ತೆ, ಇನ್ನು ಮಲ್ಗಿದ್ದಾರೆ. ಎಪ್ಸಕ್ ಆಗಿಲ್ವಾ ನಿನ್ ಗಂಡನ ನಿನ್ಗೆ? ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಕೇಳಿದೆ, ಆದ್ರೆ ಸೊಸೆ ಮೇಲೆ ಈ ಸುಪ್ರಾತಿ ಗರ್ವ. ಇನ್ನೊಬ್ರು ಸಂತೋಷಕ್ಕೆ ಹೀಗೆ ತಣ್ಣೀರ್ ಎಸ್ತಾ ಇದ್ರೆ ಕೊನೆಗಾಲದಲ್ಲಿ ನೀರು ನಿನ್ನ ಗಂಡ ಇಬ್ರು ಸೆಡ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತೀರ. ಆಸೆ 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 ಆಸೆ